ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಒಂದು ಕಡೆಯಿಂದ ಕ್ರಿಶ್ಗೆ ಮನೋಜ್ ಊಟ ಮಾಡಿಸ್ತಾ ಇರ್ತಾನೆ. ಡೈನಿಂಗ್ ರೂಮಲ್ಲಿ ಕುತ್ಕೊಂಡು ಕ್ರಿಶ್ಗೆ ಊಟ ಮಾಡಿಸ್ತಾ ಇರ್ತಾನೆ. ಅದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಹಾಗೆ ಸೂರ್ಯ ಕೂಡ ಬರ್ತಾನೆ. ಏನು ನೀನು ಇವತ್ತು ಇವನಿಗೆ ಊಟ ಮಾಡಿಸ್ತಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಮಗು ಅಲ್ಲ, ಅದಕ್ಕೆ ನಾನು ಊಟ ಮಾಡಿಸ್ತಾ ಇದ್ದೇನೆ. ಅಯ್ಯಯ್ಯೋ, ಇಷ್ಟು ಬೇಗ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಅಂತ ಹೇಳಿ ಕೇಳ್ತಾನೆ. ಅದು ಹಾಗೇನೆ ಕಾಣು ಅಂತೇಳಿ ಮನೋಜ್ ಹೇಳ್ತಾನೆ. ಯಾಕೆಂದರೆ ಅದಕ್ಕಿಂತ ಮುಂಚೆ ಮನೋಜ್ಗೆ ರೋಹಿಣಿ ಎದುರಿಸಿರ್ತಾಳೆ, ನಾನು ಕಲ್ಯಾಣಿ, ನನ್ನ ಮೈ ಮೇಲೆ ದೆವ್ವ ಇದೆ, ಹಾಗೆ ಇದೆ ಅಂತೇಳಿ. ಅದನ್ನು ನೋಡಿ ಮನೋಜ್ ತುಂಬ ಭಯಭೀತಗೊಂಡಿರ್ತಾನೆ. ಹಾಗೆ ನನ್ನ ಮಗನನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಹಾಗೆ ಹೀಗೆ ಅಂತೇಳಿ ಒಟ್ಟಾರೆಯಾಗಿ ಮನೋಜನ್ನು ಎದುರಿಸಿಟ್ಟಿರ್ತಾಳೆ. ಆ ಪ್ರಕಾರ ಮನೋಜ್ ಆ ದೆವ್ವಕ್ಕೆ ಎದರಿ ಕೃಷ್ಣ ಮೇಲೆ ತುಂಬ ಪ್ರೀತಿ ಇರುವ ಥರ ಅವನಿಗೆ ಊಟ ಮಾಡಿಸೋದೇನೋ, ಅವನನ್ನು ಶಾಲೆಯಿಂದ ಕರ್ಕೊಂಡು ಬರುವುದೇನೋ ಎಲ್ಲ ಕೆಲಸವನ್ನು ಮಾಡ್ತಾನೆ. ಇದನ್ನು ನೋಡಿ ರೋಹಿಣಿಗೂ ಕೂಡ ಖುಷಿಯಾಗುತ್ತೆ. ಹಾಗೆ ಮನೋಜ್ನ ಶೂವನ್ನು ಕ್ರಿಶ್ ಪಾಲಿಷ್ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಸೂರ್ಯ ಕೇಳ್ತಾನೆ, ಯಾಕೋ ನೀನು ಇವನ ಶೂವನ್ನು ಪಾಲಿಷ್ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ನನಗೆ ಮನೋಜ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವರ ಶೂವನ್ನು ಪಾಲಿಷ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಅದಕ್ಕೆ ಮನೋಜ್ ಕೂಡ ಹೇಳ್ತಾನೆ, ನೋಡಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಆನಂತರ ಕ್ರಿಶ್ ಒಂದು ಬೇಡಿಕೆಯನ್ನು ಕೂಡ ಇಡ್ತಾನೆ, ಮನೋಜ್ ಅಂಕಲ್, ನಾನು ನಿಮ್ಮ ಶೂವನ್ನು ಪಾಲಿಷ್ ಮಾಡಿದ್ದೆ ಅಲ್ಲ, ನನ್ನನ್ನು ಇವತ್ತು ನೀವೇ ಸ್ಕೂಲ್ಗೆ ಬಿಡಬೇಕು ಅಂತ ಹೇಳಿ. ಇದನ್ನೆಲ್ಲ ನೋಡಿದಾಗ ಮೀನನಿಗೆ ಕೂಡ ಆಶ್ಚರ್ಯ ಆಗುತ್ತೆ. ಏನು ಇದ್ದಕ್ಕಿದ್ದಂತೆ ಈ ಮನೋಜ್ಗೆ ಕೃಷ್ಣ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ ಅಂತ ಕೂಡ ಯೋಚನೆಯನ್ನು ಮಾಡ್ತಾಳೆ. ಹಾಗೆ ಸೂರ್ಯನಿಗೆ ಒಂದು ಸಣ್ಣ ಡೌಟ್ ಬರುತ್ತೆ, ಏನಿರ್ಬೋದು ಇಲ್ಲಿ ಅಂತೇಳಿ. ಹಾಗೆ ಕೃಷ್ಣನ್ನು ಹೊರಗಡೆ ಕರ್ಕೊಂಡೋಗಿ ಚಾಕ್ಲೇಟನ್ನು ಕೊಡಿಸ್ತಾ ಇರ್ತೀನಿ. ಚಾಕ್ಲೇಟ್ ಕೊಡಿಸುವಾಗ ಕೇಳ್ತಾನೆ ಕೃಷ್ಣ ಹತ್ರ, ಏನು ನಿನಗೆ ಮನೋಜನ ಮೇಲೆ ಅಷ್ಟೊಂದು ಪ್ರೀತಿಯಾಗಿದೆ ಅಂತೇಳಿ. ಆಗ ಅದಕ್ಕೆ ಕೃಷ್ ಏನೂ ಮಾತಾಡೋದಿಲ್ಲ ಫಸ್ಟಿಗೆ. ಆನಂತರ ಅದಾ ಅಂಕಲ್, ಅದಾ ಅಂತೇಳಿ ರಾಗ ಹೇಳ್ತಾನೆ. ಆಗ ಸೂರ್ಯನಿಗೆ ಗೊತ್ತಾಗುತ್ತೆ ಏನೋ ಇಲ್ಲಿ ಇದೆ ಅಂತ ಹೇಳಿ. ಅದನ್ನು ಮಾತ್ರ ರೋಹಿಣಿ ಕದ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ಸೂರ್ಯ ನೋಡಿರೋದಿಲ್ಲ. ಆನಂತರ ಸೂರ್ಯ ಹೇಳ್ತಾನೆ, ಆಚೆ ನೋಡ್ತಾ ಹೇಳ್ತಾನೆ, ಇಲ್ಲಿ ಬೇಡ, ನನ್ನ ರೂಮ್ಗೆ ಹೋಗೋಣ, ನಾವು ಮಂಚದ ಮೇಲೆ ಕುತ್ಕೊಂಡು ಮಾತಾಡೋಣ. ಹಾಗೆ ಚಾಕ್ಲೇಟನ್ನು ತೋರಿಸ್ತಾ ಕೃಷ್ಣ ಹತ್ರ ಸೂರ್ಯ ಬಾಯಿ ಬಿಡಿಸ್ತಾನೆ. ಆದರೆ ಸ್ವಲ್ಪ ಹೊತ್ತು ಕಾದಿದ್ರೆ ಕೃಷ್ ಬಾಯಿ ಬಿಡ್ತಾ ಇದ್ನೋ ಏನೋ. ಅದನ್ನು ಮೊದಲೇ ರೋಹಿಣಿ ನೋಡಿದ ಕಾರಣ ಕಲ್ಯಾಣಿ ರೂಪದಲ್ಲಿ ದೆವ್ವವಾಗಿ ಬಂದು ಮನೋಜ್ ಹತ್ರ ಹೇಳ್ತಾಳೆ, ಹೋಗಿ ನನ್ನ ಮಗನನ್ನು ಕರ್ಕೊಂಡು ಬಾ, ಸೂರ್ಯ ನನ್ನ ಮಗನಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತೇಳಿ. ಅಷ್ಟೊತ್ತಿಗೆ ಮನೋಜ್ ಬರ್ತಾನೆ. ಮನೋಜು, ಬಾ ಅಪ್ಪಿ, ನಮ್ಮ ರೂಮ್ಗೆ ಹೋಗೋಣ ಅಂತ ಹೇಳಿ ಸೂರ್ಯನ ಕೈಯಲ್ಲಿದ್ದಂಥ ಚಾಕ್ಲೇಟನ್ನು ತೆಗೆದುಕೊಂಡು ಬಂದು ಕೃಷ್ಣನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಾಗೆ ಮನೋಜ ಊಟ ಮಾಡಿಸುವಾಗ ಅಲ್ಲಿಗೆ ಶಾಂತಿ ಕೂಡ ಬರ್ತಾಳೆ. ಶಾಂತಿ ಹೇಳ್ತಾಳೆ, ಏನು ಮನೋಜ, ನೀನು ಅವನಿಗೆ ಊಟ ಮಾಡಿಸ್ತಾ ಇದ್ದೀಯ ಅಂತ ಹೇಳಿ. ಮನೋಜ್ ಏನಕ್ಕೂ ಮಾತಾಡೋದೇ ಇಲ್ಲ. ಮನೋಜ, ಇದೆಲ್ಲ ಬೇಡ, ಬಿಟ್ಬಿಡು, ಮೊದಲೇ ಹೇಳ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಆದರೂ ಕೂಡ ಮನೋಜ್ ಕೇಳೋದೇ ಇಲ್ಲ. ಏನಾದರೂ ಸಾಯಿರಿ ಆಚೆ ಅಂತ ಹೇಳಿ ಶಾಂತಿ ಬೈದುಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ವೀಕ್ಷಕರೇ, ರೋಹಿಣಿ ಅವಳ ಸುಖಕ್ಕಾಗಿ ಯಾವ ಮಟ್ಟಕ್ಕಾದರೂ ಇಳಿತಾಳೆ. ಇದೇ ರೀತಿಯಾಗಿ ಮನೋಜನ್ನು ಎದುರಿಸಿ ಕೃಷ್ಣ ಮೇಲೆ ಪ್ರೀತಿ ಬರುವಂತೆ ಮಾಡಿದ್ದಾಳೆ. ಆದರೆ ಇದು ತುಂಬ ದಿವಸ ನಡೆಯೋದಿಲ್ಲ. ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕು. ಸತ್ಯವನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ರೋಹಿಣಿಯ ನಾಟಕ ಎಲ್ಲರ ಮುಂದೆ ಬಯಲಾಗಲೇಬೇಕು. ಆ ಬಯಲಾಗುವಂಥ ಸಮಯ ಇನ್ನೇನು ಹತ್ತಿರದಲ್ಲೇ ಇದೆ. ಆಗ ಮನೋಜನಿಗೂ ಎಲ್ಲ ಸತ್ಯ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ರೋಹಿಣಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಮೆರೆಸ್ತಾ ಇದ್ದಂಥ ಶಾಂತಿಗೂ ಕೂಡ ರೋಹಿಣಿಯ ನಿಜ ಬಣ್ಣ ಏನು ಅಂತ ಗೊತ್ತಾಗುತ್ತೆ. ಆನಂತರ ರೋಹಿಣಿಯನ್ನು ಆ ಮನೆಯವರು ಅಂದರೆ ಶಾಂತಿ ಮತ್ತು ಮನೋಜ ಯಾವ ರೀತಿಯಾಗಿ ಅವಳನ್ನು ಒಪ್ಪಿಕೊಳ್ತಾರೆ ಅನ್ನೋದನ್ನೇ ಮುಂದೆ ಕಾದು ನೋಡಬೇಕಾಗಿದೆ. ರೋಹಿಣಿಯ ಸತ್ಯ ಆದಷ್ಟು ಬೇಗ ಮನೆಯವರ ಮುಂದೆ ಬಯಲಾಗಬೇಕು ಅನ್ನೋರು ದಯವಿಟ್ಟು ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ರೋಹಿಣಿಯ ಬಂಡವಾಳ ಎಲ್ಲರ ಮನೆಯವರ ಮುಂದೆ ಇವಳ ನಾಟಕ ಬಯಲಾಗಬೇಕು. ಅದರಲ್ಲಿಯೂ ಕೂಡ ರೋಹಿಣಿ ಎಲ್ಲರ ವೀಡಿಯೋಸ್ಗಳನ್ನು ತೆಗೆದು ವೈರಲ್ ಮಾಡ್ತಾಯಿದ್ಲು. ಮುಖ್ಯವಾಗಿ ಮೀನನ ತಮ್ಮನ ವಿಡಿಯೋವನ್ನು ವೈರಲ್ ಮಾಡಿಬಿಟ್ಟಿದ್ಲು. ಅದೇ ರೀತಿಯಾಗಿ ಇವಳ ವಿಡಿಯೋ ಕೂಡ, ಅಂದರೆ ಇವಳಿಗೆ ಮದುವೆ ಆದಂಥ ವಿಚಾರ ಕಾಗಿಸುಬ್ಬ ಮತ್ತು ದಿನೇಶನಿಗೆ ಗೊತ್ತಿದೆ. ಅವರು ಇವಳ ವಿಚಾರವನ್ನು ಕೂಡ ಅದೇ ರೀತಿಯಾಗಿ ವೈರಲ್ ಮಾಡಬೇಕು. ಇವಳಿಗೆ ಆಗ ಮಾತ್ರ ಬುದ್ಧಿ ಬರುವಂಥದ್ದು. ಆಗ ಮಾತ್ರ ಮನೋಜ್ ಮತ್ತು ಶಾಂತಿಯ ಕೂಡ ಅಹಂಕಾರ ಇಳಿಯುವಂಥದ್ದು. ನಾನು ಕರ್ಕೊಂಡು ಬಂದಂಥ ಸೊಸೆ ಇಂಥವಳ ಅಂತ ಶಾಂತಿಗೂ ಕೂಡ ಅನ್ನಿಸ್ಬೇಕು.
ಹಾಗಾಗಿ ನನ್ನ ಪ್ರಕಾರ ನಾನು ಏನು ಸೀರಿಯಲನ್ನು ನೋಡ್ತಾ ಇದ್ದೇನೆ ನೋಡಿ, ನನಗೆ ಅನಿಸಿದ್ದು ಇಷ್ಟೇ, ಆ ರೋಹಿಣಿ ಹೇಗೆ ಎಲ್ಲರ ವಿಡಿಯೋವನ್ನು ವೈರಲ್ ಮಾಡ್ತಿದ್ಲು ಅದೇ ರೀತಿಯಾಗಿ ಅವಳ ಈ ಮದುವೆಯ ನಾಟಕ ಮತ್ತು ಅವಳಿಗೆ ಮಗು ಇದ್ದಂಥ ವಿಚಾರ ದಿನೇಶ್ ಮತ್ತು ಕಾಗೆ ಸುಬ್ಬನಿಂದಲೇ ಬಯಲಾಗಬೇಕು. ಅವಳಿಗೂ ಕೂಡ ಅದರ ನೋವು ಏನು ಅಂತ ಗೊತ್ತಾಗಬೇಕು. ಅದಕ್ಕಿಂತ ಮುಂಚೆ ಮೀನಾ ಮತ್ತು ಸೂರ್ಯ ತುಂಬ ಕಷ್ಟಪಟ್ಟಿದ್ದಾರೆ. ಮೀನನ ತಮ್ಮನ ವಿಷಯದಲ್ಲಿ ಅವಳು ಹೇಗೆ ವಿಡಿಯೋವನ್ನು ವೈರಲ್ ಮಾಡಿದ್ಲು ನೋಡಿ, ಆವಾಗ ಮೀನಾ ಪರಿಯಾಗಿ ಅವಳನ್ನು ಬೇಡ್ಕೊಂಡಿದ್ದಾಳೆ, ಅತ್ತೆ ಹತ್ರ ಹೇಳಿ ಮಂಜನನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸೋದು ಬೇಡ ಅಂತೇಳಿ. ಆದರೂ ಕೂಡ ಇವಳು ಆ ಮಾತನ್ನು ಕೇಳಲೇ ಇಲ್ಲ. ಅದೇ ರೀತಿಯಾಗಿ ರೋಹಿಣಿಗೂ ಕೂಡ ಈ ಮೀನಾ ಬುದ್ಧಿ ಕಲಿಸಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸದಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.